ಸ್ವಾತಂತ್ರ್ಯ ಪೂರ್ವದಲ್ಲಿ 1937ರಲ್ಲಿ ನೆಹರೂರವರು ಮತ್ತೆ ಸ್ವಾತಂತ್ರ್ಯ ಸೇನಾನಿಗಳು ಆಗಿನ ಸ್ವಾತಂತ್ರ್ಯ ಸೇನಾನಿಗಳು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಬೇಕು ಅಂತ ಹೇಳಿ ಏನು ಪ್ರಾರಂಭ ಮಾಡಿದ್ರು ಆ ಪತ್ರಿಕೆಯನ್ನ ಮುಂದೆ ಇಟ್ಕೊಂಡು ಈಗಿನ ನಮ್ಮ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನಾಯಕರಾಗಿರುವಂತವ್ರು ಯಾವುದೋ ಒಂದು ಮನೆ ಆದ್ರೆ ಅವು ಕಟ್ಟಿರುವಂತ ಮನೆಯಲ್ಲೇ ತಾನೇ ಇರ್ತಾರೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ಅದರಲ್ಲಿ ಯಾರು ಟ್ರಸ್ಟ್ಗಳಾಗಿರ್ತಾರೆ ಈಗಿನ ಅಧ್ಯಕ್ಷರುಗಳೇ ಅಲ್ವಾ. ಅದೇ ರೀತಿ ಈ ದಿನ ಅವ್ರನ್ನ ಏನಾದ್ರೂ ಸರಿ ಯಾವ್ದು ಸಿಕ್ಕಿಲ್ಲ ಇವರಿಗೆ. 12 ವರ್ಷದಲ್ಲಿ ದುರ್ಬಿನ್ ಹಾಕೊಂಡು ನೋಡಿದ್ರು, ಸಾವಿರಾರು ಫೇಕ್ ಅಕೌಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ರು, ಯಾವ್ದು ಆಗಿಲ್ಲ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮುಖಾಂತರ ಒಂದು ಕೇಸ್ ತಗೊಂಡು ಅವ್ರನ್ನ ಜೈಲ್ಗಟ್ಟೋ ರೀತಿಯಲ್ಲಿ ಅವ್ರ ಮೇಲೆ ಮಾಡಿದ್ರು, ಆದ್ರೆ ಅದಾಗ್ಲಿಲ್ಲ. ಇವಾಗ ಚೀಮಾರಿ ಹಾಕಿದೆ ಹೈಕೋರ್ಟ್. ಮುಂದಿನ ದಿನಗಳಲ್ಲಿ ಅವ್ರನ್ನ ಬೇರೆ ಬೇರೆ ಹಾಕ್ಬೋದು, ಇನ್ನೂ ಬೇರೆ ಬೇರೆ ಕೇಸ್ಗಳು ಹಾಕ್ಬೋದು, ಆದ್ರೆ ಅವರು ಧ್ಯೇಯ ಉದ್ದೇಶ ಆ ಭಾರತಕ್ಕಾಗಿ ಮೀಸಲಾಗಿಟ್ಟಿರುವಂತ ಒಂದು ಕುಟುಂಬದ ಕುಡಿಗಳು. ಅವ್ರ ಬಗ್ಗೆ ನಮ್ಮೆಲ್ರಿಗೂ ಗೊತ್ತಿದೆ. ಯಾರೋ ನೀವೆಂತ ಇಂಥ 1000 ಕೋಟಿ ಮೋದಿಗಳು ಹುಟ್ಟಿದ್ರು ಕಾಂಗ್ರೆಸ್ ಪಕ್ಷದ ಇತಿಹಾಸ ಆಗಿರ್ಬೋದು, ನೆಹರು ಕುಟುಂಬದ ಇತಿಹಾಸ ಆಗಿರ್ಬೋದು, ಮೋತಿಲಾಲ್ ನೆಹರು ಏನ್ ನಮ್ ಸ್ವಾತಂತ್ರ್ಯಕ್ಕಾಗಿ ಕೊಟ್ಟರು, ನೆಹರು ಏನ್ ಅವ್ರ ತನು ಮನ ಧನ ಪ್ರಾಣ ಆ ಕುಟುಂಬ ಕೊಟ್ಟಿದೆ, ಇದನ್ನ ಯಾರು ಮಾಡಕ್ಕಾಗಲ್ಲ. ಅದು ಇತಿಹಾಸ ಇರುವಂತಹ ಕುಟುಂಬ. ಅಂತಹ ಕುಟುಂಬದಲ್ಲಿ ಹುಟ್ಟಿರೋಂಥವ್ರನ್ನ ನೀವು ಜೈಲ್ಗಟ್ಟಿದ್ರೆ ಅದಕ್ಕಿಂತ ನಾಚಿಕೆಗೇಡು ಇನ್ಯಾವುದೂ ಇಲ್ಲ. ಮತ್ತೆ ಈ ತಾನೇ ಹೇಳ್ತಿದ್ರು ನಿಮ್ಗೆ ಇಷ್ಟೆಲ್ಲ ಮಹಾತ್ಮ ಗಾಂಧಿ ಯೋಜನೆಯನ್ನ ಹೆಸರು ಬದಲಾಯಿಸಿದ್ರೆ ಗಾಂಧಿ ನೋಟ್ ಇದೆಯಲ್ಲ ಕರೆನ್ಸಿ ನಮ್ಮ ದೇಶದ ರೂಪಿ, ಅದನ್ನ ಚೇಂಜ್ ಮಾಡಕ್ ನಿಮ್ಗೆ ಸಾಧ್ಯನಾ? ನಿಮ್ಗೆ ತಾಕತ್ತಿದ್ರೆ ಮಾಡ್ರಿ, ನಿಮ್ಗೆ ಏನಾದ್ರೂ ತಾಕತ್ತಿದ್ರೆ ಮಾಡ್ರಿ ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ದೇಶದ ಇತಿಹಾಸ ಇರುವಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಅದರ ಅಡಿಯಲ್ಲಿ ನಮ್ಮವ್ರಿಗೆ ಯಾರಿಗಾದ್ರೂ ತೊಂದರೆ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇತಿಹಾಸ ನಿಮ್ಗೆ ಸರಿಯಾದ ಒಂದು ಪಾಠವನ್ನ ಕಲಿಸುತ್ತೆ ಅಂತ ಮೋದಿ ಅವರಿಗೆ ಎಚ್ಚರಿಸ್ತಾ ಇದ್ದೀವಿ. ಯಾಕೆಂದ್ರೆ ನೀವು ನಮ್ಮ ಪ್ರಧಾನಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳು. ನೀವು ದ್ವೇಷ, ಅಸೂಯೆ, ಜಾತ್ಯತೀತ ರಾಷ್ಟ್ರವಾಗಿದ್ದಂಥವನ್ನ ಯಾವುದೋ ಒಂದು ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಕ್ ಹೋದ್ರೆ ಹಾಗಲ್ಲ. ನಾವೆಲ್ಲರೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷದಲ್ಲಿ ನಾವೆಲ್ಲರೂ ಇರೋಂಥವ್ರು. ರಾಹುಲ್ ಗಾಂಧಿ ಆಗಿರೋ ಸೋನಿಯಾ ಗಾಂಧಿ ಅವ್ರನ್ನ ನೀವು ಜೈಲ್ಗಟ್ಟಬೇಕು ಇಂತಹ ಹುನ್ನಾರಗಳು ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ದೇಶದ ಜನರೇ ನಿಮ್ಗೆ ತಕ್ಕ ಪಾಠವನ್ನ ಕಲಿತಾರೆ. ನಿಮ್ಮ ಭಾಷಣಗಳನ್ನು ಒಂದ್ಸಾರಿ ತಿರು ನೋಡ್ರಿ, ನೀವು ಯಾವ ರೀತಿ ಅಧಿಕಾರಕ್ಕೆ ಬಂದ್ರಿ ಅಂತ. ಸಂವಿಧಾನದ ಅಡಿಯಲ್ಲಿ ಬಂದಿರೋದು, ಸುಳ್ಳು ಆಶ್ವಾಸನೆಗಳು ಕೊಟ್ಟಿರೋದು. ನಾವಿವತ್ತು ಕಾಂಗ್ರೆಸ್ ಪಕ್ಷ